ಎಲ್ಲರಿಗೂ ನಮಸ್ಕಾರಗಳು. ಒತ್ತಕ್ಷರ ಕಲಿಕಾ ಪಾಠ 3. ಒತ್ತಕ್ಷರ ಕಲಿಕಾ ಪಾಠ 3 ಈ ಪಾಠದ ಒಂದು ವಿವರಣೆ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾವು ಒತ್ತಕ್ಷರಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು, ಹೇಗೆ ಓದಬೇಕು ಎಂಬುದರ ಬಗ್ಗೆ ನಾವು ತಿಳಿಯೋಣ. ಇಲ್ಲಿ ಥ, ನ, ಮ, ಯ, ಲ, ರ ಈ ಅಕ್ಷರಗಳನ್ನು ಗಟ್ಟಿಯಾಗಿ ಓದುತ್ತಾ ಹೋಗಬೇಕು. ಈಗ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದಷ್ಟು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನಾವು ಐಡೆಂಟಿಫೈ ಮಾಡಿ ಆ ನಂತರ ಅದರ ಪದಗಳನ್ನು ಹೇಳುತ್ತಾ ಹೋಗೋಣ. ಇಲ್ಲಿ ನಾನು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಎರಡಲ್ಲೂ ಕೂಡ ಬರೆದಿದ್ದೇನೆ. ನೀವು ನೋಡಿ ಬರೆದುಕೊಳ್ಳಿ. ಊಟ, ಊಟ ಮೀನ್ಸ್ ಮೀಲ್. ಊಟ ಮೀನ್ಸ್ ಮೀಲ್. ಊಟ, MEAL ಮೀಲ್. ಎಮ್ಮೆ, ಎಮ್ಮೆ ಬಫೆಲೋ, BUFFALO ಬಫೆಲೋ. ಬೆಲ್ಲ, ಬೆಲ್ಲ ಮೀನ್ಸ್ ಜಾಗ್ರಿ, JAGGERY. ಸ್ವಿಂಗ್, ಸ್ವಿಂಗ್ ಮೀನ್ಸ್ ಜೋಕಾಲಿ, SWING ಸ್ವಿಂಗ್, ಜೋಕಾಲಿ. ಬಾಯಿ, ಬಾಯಿ ಮೀನ್ಸ್ ಮೌತ್, MOUTH. ಹಾವಿನ ಹುತ್ತು, ಸ್ನೇಕ್ಸ್ ಬೋರೋ, SNAKES ಅಂದರೆ ಹಾವುಗಳ ಒಂದು ಹುತ್ತು, ಬೋರೋ, BURROW. ಇನ್ನು ಅಮ್ಮ ಮತ್ತು ಮಗು, ಮಾಮ್ ಆ್ಯಂಡ್ ಬೇಬಿ. ಕನ್ನಡಿ, ಮಿರರ್, MIRROR. ಕತ್ತರಿ, ಸೀಜರ್, SCISSOR ಸೀಸರ್. ಈಗ ಈ ಅಕ್ಷರಗಳನ್ನು ತೋರಿಸಿ ಉಚ್ಚರಿಸುತ್ತಾ ಬರೀರಿ, ಅಂದರೆ ಕಾಪಿ ಮಾಡಿ ಬರೀರಿ ಅಂದರೆ ಈ ಥರ ನಾವು ಒಂದೊಂದು ಅಕ್ಷರಗಳನ್ನು ಕೂಡ ಕಾಪಿ ಮಾಡುತ್ತಾ ಸೇಮ್ ಅಕ್ಷರ ತ, ನ, ಮ, ಯ, ಲ, ರ ಈ ಥರ ಒಂದೊಂದು ಅಕ್ಷರಗಳನ್ನು ಕೂಡ ಕಾಪಿ ಮಾಡ್ತಾ ನೀವೇ ಬರೆಯಿರಿ. ಮುಂದೆ ಇಲ್ಲಿ ಪದಗಳನ್ನು ಓದಿಸಿ ಬರೆಯಿಸಿರಿ. ಇದು ಅಕ್ಷರಗಳನ್ನು ಓದುತ್ತಾ ಬರೆಯಿರಿ, ಅಂದರೆ ಇವು ಒತ್ತಕ್ಷರಗಳಿವೆ, ಇವು ಪ್ರಾಕ್ಟೀಸ್ ಆಗಬೇಕು ಮಕ್ಕಳಿಗೆ ಅಂತ ಅವರು ಕೊಟ್ಟಿರುವಂಥ ಒಂದು ಲೈನಲ್ಲಿ ನಾವು ಬರೀತಾ ಹೋಗಬೇಕು. ಕತ್ತೆ, ಕತ್ತು ಈ ಥರ ಬರೀತಾ ನೀವೇ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಪೇಜ್ ನೋಡೋಣ. ಇಲ್ಲಿ ಅಕ್ಷರ ಆರಿಸಿ ಪದ ಪೂರ್ಣಗೊಳಿಸಿ. ಕ ಮತ್ತು ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಒಂದಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಪದವನ್ನು ನಾವು ಪೂರ್ತಿ ಮಾಡಬೇಕು. ಇಲ್ಲಿ ಕತ್ತರಿ. ಆಮೇಲೆ ಒಮ್ಮೊಮ್ಮೆ, ಇಲ್ಲಿ ತ ಅಕ್ಷರ, ಇದು ಮೇ, ಒಮ್ಮೊಮ್ಮೆ ಈ ಥರ ಒತ್ತಕ್ಷರ ಕಂಪ್ಲೀಟ್ ಮಾಡಿ. ಇಲ್ಲಿ ಅಜ್ಜಯ್ಯ ಬರತ್ತೆ, ಜ, ಅಜ್ಜಯ್ಯ. ಇಲ್ಲಿ ಕಲ್ಲಾಟ, ಕಣ್ಣಾಟ, ಕಮ್ಮಾಟ ಏನು ಬರುವುದಿಲ್ಲ, ಕರೆಕ್ಟ್ ಆದಂಥ ವರ್ಡ್ ಕಲ್ಲಾಟ. ಇಲ್ಲಿ ತಮ್ಮಯ್ಯ, ಯ. ನೆಕ್ಸ್ಟ್ ಇಲ್ಲಿ ಚಿನ್ನಮ್ಮ, ಚಿನ್ನಟ, ಚಿನ್ನಟ್ಟು ಅಂತ ಏನೂ ಬರೋದಿಲ್ಲ, ಚಿನ್ನಮ್ಮ ಕರೆಕ್ಟ್ ಒತ್ತಕ್ಷರ ಒಂದು ಪದ. ಇನ್ನು ಓದಿಸಿ ತಲಾ 2 ಬಾರಿ ನಕಲು ಮಾಡಿ ಬರೆ, ಅಂದರೆ 2 ಲೈನಲ್ಲಿ 2 ಟೈಮ್ಸ್ ಕಾಪಿ ಮಾಡಿರಿ, ಅಂದರೆ ನಮ್ಮ ನಾಡು ಕನ್ನಡ ಈ ಥರ ನಾವು ಏನು ಮಾಡಬೇಕು, ಕಾಪಿ ಮಾಡಿ ಬರೆಯುತ್ತಾ ಹೋಗಬೇಕು. ನಮ್ಮ ನಾಡು ಕನ್ನಡ ನಾಡು ಈ ಥರ. ಓಕೆ, ನೀವೇ ಕಂಪ್ಲೀಟಾಗಿ ಕಾಪಿ ಮಾಡಿ. ಇಲ್ಲಿ ಒಂದು ನಮಗೆ ಡಿಫಿಕಲ್ಟ್ ಇದೆ, ಇದು ಈಗ ಮಕ್ಕಳು ಈಸಿಯಾಗಿ ಬರಿತಾ ಹೋಗ್ಬೋದು. ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ 2 ಬಾರಿ ವಾಕ್ಯ ರಚಿಸಿ. ಬಂಧುವಿಲ್ಲ, ತಾಯಿಗಿಂತ ರುಚಿಲ್ಲ, ಉಪ್ಪಿಗಿಂತ ಬಂಧುವಿಲ್ಲ. ಇದು ಕರೆಕ್ಟಾಗಿ ಮಾಡಿ ಅಂದರೆ ಈಗ ನಾವು ಯಾವ ರೀತಿ ಮಾಡ್ತೀರಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಬರೀರಿ. ಫಸ್ಟ್ ಒನ್ ಉಪ್ಪಿಗಿಂತ, ಫಸ್ಟ್ ಇದು ಬರುತ್ತೆ, ಉಪ್ಪಿಗಿಂತ ರುಚಿ ಇಲ್ಲ ಬರೆಯೋಣ ನಾವೀಗ. ಉಪ್ಪಿಗಿಂತ ಫಸ್ಟ್ ಒನ್ ಇದು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಈ ರೀತಿ ಬರೆದುಕೊಳ್ಳಿ. ನೋಡಿ, ಉಪ್ಪಿಗಿಂತ ರುಚಿ ಇಲ್ಲ, ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ನೆಕ್ಸ್ಟ್ ಉಜ್ಜಬೇಕು ಪ್ರತಿದಿನ ಹಲ್ಲುಗಳನ್ನು. ಈಗ ನೀವು ಇದನ್ನು ನೀವೇ ಈಸಿಯಾಗಿ ಬರಿಬೋದು. ಪ್ರತಿದಿನ ಹಲ್ಲುಗಳನ್ನು
ಉಜ್ಜಬೇಕು ಅಂತ ಬರಿತುಕೊಳ್ಳಿ. ನಿಮ್ಗೆ ಈಸಿ ಆಗಲಿ ಅಂತ ನಾನು ಮತ್ತೆ ಮತ್ತೆ ಕಲಿಸ್ತಾ ಇದ್ದೀನಿ ಅಷ್ಟೇ. ನೀವೇ ಬರಿಬೇಕು ನಿಜವಾಗ್ಲೂ. ಪ್ರತಿದಿನ ಹಲ್ಲುಗಳನ್ನು ಉಜ್ಜಬೇಕು. ಸ್ಕೂಲಲ್ಲೂ ನಾನು ಪದೇ ಪದೇ ಇದನ್ನೇ ಕಲಿಸ್ತೀನಿ. ಇಲ್ಲೂ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಬೇಜಾರಾಗತ್ತೆ, ಆದರೂ ಮಾಡ್ತಾಯಿದ್ದೀನಿ. ನೀವು ಪದೇ ಪದೇ ಬರಿದು ಪ್ರಾಕ್ಟೀಸ್ ಮಾಡಿ. ಆಡಿದರೆ ಉಯ್ಯಾಲೆ ಮಕ್ಕಳು, ಅದು ಕರೆಕ್ಟ್ ಆದವಳು. ಮಕ್ಕಳು ಉಯ್ಯಾಲೆ ಆಡಿದರು. ನೋಡಿ ಈ ಥರ ಬರ್ಕೊಳ್ಳಿ. ಮಕ್ಕಳು ಉಯ್ಯಾಲೆ. ನೀವು ಕರೆಕ್ಟಾಗಿ ಮಾಡಿ. ನಾನು ಅರ್ಜೆಂಟಾಗಿ ಸ್ವಲ್ಪ ಫಾಸ್ಟಾಗಿ ಬರಿತಾ ಇದ್ದೀನಿ. ಈ ಥರ ಮಕ್ಕಳು ಉಯ್ಯಾಲೆ ಆಡಿದರು. ಇನ್ನು ಅರ್ಕ ಒತ್ತಿರುವ ಪದಗಳನ್ನು ನಕಲು ಮಾಡಿಸಿರಿ. ಓನ್ಲಿ ನಮಗೆ ಅರ್ಕ ಒತ್ತು ಅಂದರೆ ಈ ಪದ ಬರುತ್ತೆ. ಧರ್ಮ ಇವೆಲ್ಲವೂ ಕೂಡ ಅರ್ಕ ಒತ್ತೆ, ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ. ಇವೆಲ್ಲವೂ ಕೂಡ ಅರ್ಕ ಒತ್ತೆ ನೋಡಿ. ಅಂದರೆ ಇದು ರ ಒತ್ತಕ್ಷರ, 9ರ ಒತ್ತಕ್ಷರ, ಇದು ರ ಒತ್ತಕ್ಷರ. ಇದಕ್ಕೆ ಅರ್ಕ ಒತ್ತಕ್ಷರ ಎಂದು ಕರೀತೇವೆ ನಾವು. ಈ ಥರ ಇದನ್ನೆಲ್ಲ ಕಾಪಿ ಮಾಡಿ ಬರೀರಿ. ಅರ್ಕಾವಲ್ಲಿ ಒತ್ತಕ್ಷರ ಎಂದು ಕೂಡ ನಾವು ಕರೆಯುತ್ತೇವೆ. ಅರ್ಕ ಒತ್ತು ಅಂದರೆ ಇದು, ಈ ಅಕ್ಷರ. ಈ ಅಕ್ಷರಗಳನ್ನು ಕಾಪಿ ಮಾಡಿ, ಸೇಮ್ ಅಕ್ಷರ ಕಾಪಿ ಮಾಡಿ ಬರೀರಿ. ಏಕೆಂದರೆ ಇದು ಅರ್ಕ ಒತ್ತಕ್ಷರಗಳನ್ನು ಬರೀರಿ ಅಂದರೆ ಇವೆಲ್ಲವೂ ಕೂಡ ಅರ್ಕ ಒತ್ತಕ್ಷರಗಳೇ. ಟರ್ನ್ ಮಾಡೋಣ. ವಾಕ್ಯಗಳನ್ನು ಓದಿಸಿ ಬರೀರಿ. ಸೇಮ್ ಕಾಪಿ ಮಾಡಿ ಬರೀರಿ. ಆಮೇಲೆ ಕೆಳಗಿನ ಪದಗಳನ್ನು ಓದಿಸಿ ಬರೀ, ಇದು ಸೇಮ್ ಕಾಪಿ ಮಾಡಿ ಬರೀರಿ. ಇಲ್ಲಿ ನಾವು ಒತ್ತಕ್ಷರಗಳನ್ನು ಫುಲ್ ಮಾಡಿ ಬರೋಣ. ಕ ಕ ಘ ಈ ಥರ ಬರಿತುಕೊಳ್ಳಿ. ಇದೊಂದು ಆತಂದರೆ ನಮ್ಗೆ ಒತ್ತಕ್ಷರ ಕಲಿಕಾ ಪಾಠ ಮುಗೀತು. ಖ ಖ ಘ ಘ ನ. ಈಗ ಛ ಆದಿಂದ ಈ ಛ ಬರುತ್ತೆ. ಛ ಝ ಝ ಝ. ಟ ಠ ಢ. ಈಗ ದೊಡ್ಡ ಢ ಢ. ನ ಥ ಥ. ಧ ದ ಣ. ಪ ಆದಿಂದ ಪ. ಭ ಆದಿಂದ ಭ. ಮ. ಯ ಆದಿಂದ ರ. ಈ ಒತ್ತಕ್ಷರ ಕೂಡ ನಾವು ಬರಿಬೋದು, ಅರ್ಕ ಒತ್ತಕ್ಷರ. ಶ ಆದಿಂದ ಸ ಬರುತ್ತೆ. ಸ ಇಂಚರ ಯ ರ ಲ ವ ಶ ಸ. ಈ ಥರ ಒತ್ತಕ್ಷರ. ಅಲ್ಲೊಂದು ಸ್ವಲ್ಪ ವೈಟ್ನರ್ ಹಚ್ಚಿದೆ ನಾನು, ಅದಕ್ಕೆ ಈ ಥರ ಒತ್ತಕ್ಷರ. ಓಕೆ. ಈ ಸ ಶ ಸ ಶ ಹ ಳ. ಯ ರ ಲ ವ ಶ ಶ ಸ ಶ ಹ ಳ. ಇವು ಒತ್ತಕ್ಷರ ಪದ. ನಿಮಗೂ ಕೂಡ ಈ ಒತ್ತಕ್ಷರ ಕಲಿಕಾ ಪಾಠದ ಅಭ್ಯಾಸ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.